ನಾನು ಮತ್ತು ಭದ್ರಾವತಿ ಕೃಷ್ಣಪ್ಪನವರು ಭಾರತೀಯ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾಧ್ಯಕ್ಷರು ಸುಮಾರು 1ನೇ ತಾರೀಕು 11:30 ಸುಮಾರು ನಾವು ಶಾಮನೂರು ರೋಡ್ ಬಾಟ್ಲಿ ಬಿಲ್ಡಿಂಗ್ ಹತ್ತಿರ ನಿಂತಿರ್ತೇವೆ. ನಿಂತಂಥ ಸಂದರ್ಭದಲ್ಲಿ ನಮಗೆ ಒಂದು ಫೋನ್ ಕರೆ ಬರುತ್ತೆ. ಪುಷ್ಪ ಅನ್ನೋರು ಕಾಲ್ ಮಾಡ್ತಾರೆ. ಕಾಲ್ ಮಾಡಿದಂಥ ಸಂದರ್ಭದಲ್ಲೇ ಇವ್ರಿಗೆ ಕಾಲ್ ಮಾಡ್ತಾರೆ, ನನಗೆ ಕೂಡ ಕಾಲ್ ಮಾಡ್ತಾರೆ. ಹಿಂಗೆ ಯಾವುದೋ ಒಂದು ಅಪಾಯಿಂಟ್ಮೆಂಟಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂತ ನೀವು ಬರ್ರಿ, ಅಲ್ಲಿ ಏನಾಗಿದೆ ಅಂತ ನಮಗೆ ಗೊತ್ತಿಲ್ಲ. ನಾನು ಮತ್ತು ಭದ್ರಾವತಿ ಕೃಷ್ಣಪ್ಪನವರು ಆ ಅಪಾಯಿಂಟ್ಮೆಂಟ್ಗೆ ಹೋಗ್ತೇವೆ. ಹೋದಾಗ ಏನು ಆ ವ್ಯಕ್ತಿ ನನಗೆ ಪರಿಚಯ ಇರ್ತಾನೆ, ಪ್ರಭುದೇವ ಅಂತ ಹೇಳ್ಬಿಟ್ಟು. ಅವನು ಎಲೆಬೇತೂರಿನವನು. ಏನಾಯಿತು ಏನು ಬಿಡ್ತು ಅಂತ ಕೇಳಿದಾಗ ಈ ಹುಡುಗಿಯನ್ನು ನಾವು ವಿಚಾರ ಮಾಡ್ತೇವೆ. ಈ ಹುಡುಗಿ ನೋಡಿದ್ದು ಅವತ್ತ ಪ್ರಥಮವಾಗಿ ಆ ಹುಡುಗಿ ವಿಚಾರ ಮಾಡಿದಾಗ ಹುಡುಗಿ ಹೇಳ್ತಾರೆ, ಇಲ್ಲ ನಾನು ಏನೋ ಇನ್ಸುಲಿನ್ನು ಇಂಜೆಕ್ಷನ್ ಮಾಡೋಕ್ಕೆ ಬಂದಿದ್ದೆ ಈತನಿಗೆ, ಮತ್ತು ನನಗೆ ಈ ರೀತಿ ನನಗೆ ಬಲಾತ್ಕಾರವಾಗಿ ಅತ್ಯಾಚಾರ ಮಾಡಿದ ಅಂತ ಈ ಹುಡುಗಿ ಹೇಳ್ತಾಳೆ. ಹೇಳಿದಂಥ ಸಂದರ್ಭದಲ್ಲಿ ನಾನು ಏನಪ್ಪ ಈ ವಯಸ್ಸಲ್ಲಿ ಇಂಥ ಕೆಲಸ ಮಾಡಿದೆ ಅಂತ ಅವನಿಗೆ ಕೇಳ್ತಾನೆ. ಅವನು ಕೂಡ ನನ್ನನ್ನು ಅವನ ಕೋಣೆಗೆ ಬೆಡ್ರು ಅಲ್ಲಿ ರೂಮಲ್ಲಿ ಕರ್ಕೊಂಡು ಹೋಗಿ ನಿನ್ನ ಖಾಲಿ ಬಿಡ್ತಾನೆ, ನನ್ನ ಏನಾದರೂ ಮಾಡಿ ಈ ಕೇಸನ್ನು ಕೊಡಬೇಡ, ನನ್ನ ಮರ್ಯಾದೆ ಪ್ರಶ್ನೆ, ನಾನು ಪ್ರಭಾವಿ ರಾಜಕಾರಣಿಯ ಸಂಬಂಧಿಕ ಅಂತ ಯಾರೋ ನನಗೆ ಗೊತ್ತಿಲ್ಲ ಅವರು. ಹಾಗಾದಾಗ ನಾನು ಇದೇನು ಮಾಡೋಕ್ಕಾಗಲ್ಲ, ಪೊಲೀಸ್ ಕಾನೂನು ಹೋರಾಟ ಮಾಡೋಣ, ನಿಮ್ಮ ಪಡಿ ನೀವು ಹೋಗ್ರಿ, ನಿಮ್ಮ ಪಡಿ ನೀವು ಹೋಗ್ರಿ, ಕಂಪ್ಲೇಂಟ್ ಕೊಡ್ರಿ ಅಂತ ನಾನು ಹೇಳಿ ಅಷ್ಟೇ ನಾನು ಮತ್ತು ಕೃಷ್ಣಪ್ಪ ಹೊರಗೆ ಬರ್ತೀವಿ. ಹೊರಗೆ ಬಂದಾದ ತಕ್ಷಣ 2 ದಿನ ನನಗೆ ಕಾಲ್ ಮಾಡ್ತಾನೆ, ಇದನ್ನು ಕೇಸು ರಾಜಿ ಮಾಡಿಸ್ಬೇಕು, ಇಲ್ಲ ಅಂದರೆ ಬಿಡಂಗಿಲ್ಲ ಅಂತ. ಆಗ ನಾನೇನು ಮಾಡ್ತಾನೆ, ನನಗೆ ಅದು ಸಂಬಂಧದ ವಿಚಾರ ಅಂದಾಗ ನಮಗೆ ಗೊತ್ತಿಲ್ಲದರೆ ಇವರು ರಿಟೈರ್ಡ್ PP ನಾಗರಾಜ್ ಆಚಾರ್ಯ ಅವ್ರ ಮನೆಗೆ ಇವರು ಹೋಗ್ತಾರೆ, ಈ ಸಂತ್ರಸ್ತೆ ಹೋಗ್ತಾಳೆ. ಹೋದಂಥ ಸಂದರ್ಭದಲ್ಲಿ ನಾನು KSRTC ಬಸ್ ಸ್ಟ್ಯಾಂಡ್ ಹತ್ರ ಇರ್ತಾನೆ. ಆ ಬಸ್ ಸ್ಟ್ಯಾಂಡ್ ಹತ್ರ ಇದ್ದಾಗ ನನಗೆ ರಿಟೈರ್ಡ್ PP ನಾಗರಾಜ್ ಸರ್ ಕಾಲ್ ಮಾಡ್ತಾರೆ, ಬರ್ರಿ ಪ್ರಭುದೇವ್ ಬಂದದಾನ ನೀವು ನಮ್ಮ ಮನೆಗೆ ಅಂತೇಳಿ. ನಾನು ಆ ರಿಟೈರ್ಡ್ PP ಅವರ ಮನೆಗೆ ಬರ್ತೀನಿ. ಬಂದಾದಾಗ ಏನಪ್ಪ ಪ್ರಮಾಣ ಈ ಕೆಲಸ ಏನು ಮಾಡ್ಬೇಕು, ನನಗೆ ಸಂಬಂಧದ ವಿಚಾರ ಅಂತ ಇವ್ರು ಕಂಪ್ಲೇಂಟ್ ಮಾಡಬೇಕು ಅಂತ PP ಅವ್ರನ್ನ ಸಲಹೆ ಕೇಳ್ತಾರೆ. ನಾನು 2 ದಿನ ನನ್ನ ಜೀವ ಬೆದರಿಕೆ ಹಾಕಿದ್ರೆ ನಾನು FIR ಮಾಡಿಸ್ಲೇಬೇಕು ಅವನ ಮೇಲೆ ಅಂತ. ಆಯಿತು ಅಂದಾಗ ನಾನು ಮೂತ್ರ ವಿಸರ್ಜನೆಗೆ ಪ್ರಭುದೇವನ ಜೊತೆಯಲ್ಲಿ ಹೊರಗೆ ಬರ್ತಾ ಇದ್ದಾನೆ. ಹೊರಗೆ ಬಂದ ತಕ್ಷಣ ಸುಮಾರು 10 ಜನ ಪೊಲೀಸರು ಏಕಾಏಕಿ ಬಂದು ಸಾಗರ್ ಅಂತ PSI ನನಗೆ ಅಲ್ಲೇ ಮಾಡ್ತಾನೆ. ನನ್ನ ಕೊಳ್ಳ ಚೈನ್ ಕಿತ್ತೋಗಿದ್ದನ್ನು ನಾನು ವಾಪಸ್ ತೊಗೊಂಡಿದ್ದೇನೆ. ಯಾಕೆ ಸರ್ ಯಾಕೆ ಹೊಡಿತೀರಿ, ಏನು ಮಾಡಿದ್ದೀವಿ ಅಂತ ಕೇಳಿದರೆ ನಿನ್ನ ಬಾರ್ಲೆ ಅಂತ ಹೇಳಿದ್ದು ಒತ್ತೆ PP ಅವ್ರ ಮನೇಲಿ ಕರ್ಕೊಂಡು ಹೋಗ್ತಾನೆ. ಅವ್ರ ಮನೆ ಹೆಣ್ಮಕ್ಳು ಹೇಳ್ತಾರೆ, ಇಲ್ಲಿ ಯಾವುದು ಗಲಾಟೆ ನಡೆಯಂಗಿಲ್ಲ ಅಂತ ಆ PP ಹೆಣ್ಮಗಳು ಹೇಳ್ತಾರೆ. ಅದಾದ ನಂತರದಲ್ಲಿ ಭದ್ರಾವತಿ ಕೃಷ್ಣಪ್ಪ ಬೇಕು ನನಗೆ, ನೀನು ಕರೆಸು ಅಂತ ನನಗೆ ತಾಕೀತು ಮಾಡ್ತಾರೆ. ತಾಕೀತು ಮಾಡಿದಾಗ ನಾನು ಕೃಷ್ಣಪ್ಪನವ್ರನ್ನ ಆ ಸ್ಥಳಕ್ಕೆ ಕರೆಸ್ತೀನಿ. ಕರೆಸಿ ಆದ ನಂತರದಲ್ಲಿ ನಮ್ಮನ್ನು ಒಂದು ಜೀಪ್ ತರಿಸ್ಕೊಂಡು, ನಮ್ಮನ್ನು ಪೊಲೀಸ್ ಜೀಪ್ ತರಿಸ್ಕೊಂಡು ಯಾವುದೇ WPC ಇಲ್ದರೆ 7:30 ಸುಮಾರು 7:30 8 ಗಂಟೆ ಸಮಯದಲ್ಲಿ ಈ ಹುಡುಗಿಯನ್ನು ಜೀಪಲ್ಲಿ 2 ಪೊಲೀಸ್ ಕಾನ್ಸ್ಟೇಬಲ್ಗಳು ಕುಂದಿರ್ಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ನಮ್ಮನ್ನು ಕಾರಲ್ಲಿ ಕರ್ಕೊಂಡು ಹೋಗಿ ಸಬ್ ಇನ್ಸ್ಪೆಕ್ಟ್ರ್ PSI ಶಿಲ್ಪ CPI ಅವರು ನಮ್ಮನ್ನು ಎನ್ಕ್ವೈರಿ ಕರೀತಾರೆ. ಏನಾಯಿತು ಅಂದರೆ, ನೋಡಿ ಮೇಡಮ್, ನನಗೆ ಇವರಿಗೆ ಯಾವುದೇ ಸಂಬಂಧ ಇಲ್ಲ, ನಾವು ಆ ಪ್ಲೇಸ್ಗೆ ಹೋಗಿದ್ದು ನಿಜ, ಹೋಗಿಲ್ಲ ಅಂತ ಹೇಳಲ್ಲ. ಈಗ ಹೋದಂಥ ಸಂದರ್ಭದಲ್ಲಿ ಈ ರೀತಿ ತೊಂದರೆ ಆಗಿತ್ತು, ನಮ್ಮ ಪಡಿನ ಅವ್ರು ಬಿಟ್ಟಿದ್ದೇವೆ, ನಾವು ಬಂದಿದ್ದೇವೆ ಅಂತ ಹೇಳಿದ್ವಿ. ಅದಾದ ನಂತರದಲ್ಲಿ PSI ಹೇಳ್ತಾಳೆ, ನೀನು CPI ಶಿಲ್ಪ ಹೇಳ್ತಾಯಿದ್ರೆ ಆ ಮೇಡಮ್ಮು, ನೀನು ಏನಾದರೂ ಮಾತಾಡಿದರೆ ನಿನ್ನನ್ನು ಶೂಟ್ ಮಾಡ್ತಾನೆ ಅಂತ ಹೇಳ್ತಾರೆ. ಯಾಕೆ ಅಂದರೆ ಇದನ್ನು ನಿಮಗೆ ಪ್ರಶ್ನೆಗೆ ಉತ್ತರ ಕೊಡ್ತಾನೆ. ಸುಮಾರು 20 ವರ್ಷದ ಜಿದ್ದ ನಮಗೂ ಅವರಿಗೂ. 20 ವರ್ಷದ ಜಿದ್ದ ಅಂದರೆ ಅವರು ಮದುವೆ ಆಗಿರೋದು ಮಂಡೂರಲ್ಲಿ, ಅವರ ಸಂಬಂಧಿಕರಿಗೂ ನಮಗೂ ಗಲಾಟೆ ಆಗಿರ್ತದೆ. ನನ್ನ ಮೇಲೆ ಇದು ಒಂದೆಲ್ಲ ಕುಮಾರಪಟ್ಟಣಮ್ಮ ಏನು ಕೇಸ್ ಇದೆಯಲ್ಲ ಅದು ಕೂಡ ನನ್ನ ಮೇಲೆ ಸುಳ್ಳು ಪ್ರಕರಣವನ್ನು ಆಯಮ್ಮ ದಾಖಲು ಮಾಡ್ತಾಳೆ. ಅದಾದ ನಂತರದಲ್ಲಿ ನಮ್ಮನ್ನು ಕುಂದಿರಿಸಿದ ಮೇಲೆ ಒಬ್ಬ ಅಯೋಗ್ಯ ಜಾಧವ್ ಅಂತೇಳ್ಬಿಟ್ಟು ನನ್ನ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ಲು ನನ್ನ ಕೊಳಪಟ್ಟಿ ಹಿಡಿದು ದುಡ್ಡನ್ನು ತಂದಿಡ್ತಾನೆ ನನ್ನ ಮುಂದೆ. ನೀನು ಈ ಮೇಡಮ್ ಮುಂದೆ ಕೂತ್ಕೊಂಡದ್ದು ಈ ದುಡ್ಡನ್ನು ಪ್ರಭುದೇವ್ ಕಡೆ ಇಸ್ಕೊಂಡಿದ್ದೆ ಅಂತ ಹೇಳ್ತಾನೆ. ನನ್ನ ಪ್ರಾಣ ಹೋದರೂ ನಾನು ಮುಟ್ಟಲ್ಲ, ದುಡ್ಡು ಹೋದ್ರೆ ಸ್ಟೇಷನ್ನಲ್ಲೇ ಪ್ರಾಣ ಹೋಗಲಿ ಅಂತ ನನಗೆ ಅವನಿಗೆ ಗಲಾಟೆ ಆಗುತ್ತೆ. ಇದನ್ನು ಪೊಲೀಸ್ ಠಾಣೆಯ CC ಕ್ಯಾಮ್ರಾವನ್ನು ಫುಟೇಜ್ ತರಿಸ್ಕೊಳ್ರಿ, ನಾನು ಹೇಳಿದ್ದೆ ಸತ್ಯ ಅಂತಲ್ಲ. ಇದೆಲ್ಲ ತಮ್ಮ ಮಾಧ್ಯಮ ಸೇರಿ ಮುಂದೆ ಯಾಕೆ ಹೇಳ್ತಾನೆ ಅಂದರೆ, ಅದಾದ ನಂತರದಲ್ಲಿ ನಮ್ಮನ್ನು ಸರಿಯಾಗಿ ಕೂಳು ಕೊಡ್ದಂಗೆ, ನೀರು ಕೊಡ್ದಂಗೆ ಲಾಕಪ್ಪಲ್ಲಿ ನಾಯಿ ಥರ ನಮ್ಮನ್ನು ಕುಂದಿರಿಸಿದ್ದಾರೆ. ಇಷ್ಟೆಲ್ಲ ಮಾಡಿದ ಮೇಲೆ ಇದು ಹನಿ ಟ್ರ್ಯಾಪೋ ಅಥವಾ ಮನಿ ಟ್ರ್ಯಾಪೋ ಪ್ರಭುದೇವಂದು? ನಾವು ಹೌದು ಯಾರ ಹತ್ರ ದುಡ್ಡು ಇಸ್ಕೊಂಡಿದ್ದೀವಿ, ಇದು ಹನಿ ಟ್ರ್ಯಾಪ್ ಎಲ್ಲಿ ಬರುತ್ತೆ? ನಾವು ಏನು ತಪ್ಪು ಮಾಡಿದ್ದೀವಿ? ಅಥವಾ ಏನಾದರೂ ಅವನಿಗೆ ಟಾರ್ಚರ್ ಮಾಡಿದವ, ಹೊಡೆದವ? ಒಬ್ಬ ರಿಟೈರ್ಡ್ PP ಅವ್ರ ಮನೇಲಿ ಬಂದರೆ ನಮ್ಮನ್ನು ಅರೆಸ್ಟ್ ಮಾಡ್ತಾರೆ ಅಂದರೆ ಇದು ಹನಿ ಟ್ರ್ಯಾಪ ಸ್ವಾಮಿ? ನೀವು ಹೇಳಿ. ನಮಗೆ ಇವರಿಗೂ ಸಂಬಂಧನೇ ಇಲ್ಲ. ನಮಗೆ ಅವತ್ತೇ ಪರಿಚಯ ಆಗಿದ್ದು, ಇವತ್ತು ನಮ್ಮ ಮಗಳಲ್ಲಿ ಇವತ್ತು ಇವ್ರು ನೋಡ್ತೇವೆ. ಇವ್ರು ನಮಗೆ ಸಂಬಂಧನೇ ಇಲ್ಲ, ಇವ್ರನ್ನ ಕೇಳ್ರಿ. ನಾವಿಬ್ಬರು ಹೋಗಿದ್ದು ಕರೆದಕ್ಕೆ ಹೋಗಿದ್ದೀವಿ. ಯಾವುದೋ ಹಳೆ ದೇಶ ಅವ್ರ ಸಂಬಂಧಿಕರ ಮೇಲೆ ನಾವು ಗಲಾಟೆ ಮಾಡಿದ ದ್ವೇಷ ಇಟ್ಕೊಂಡು ಇಡೀ ನಮ್ಮ ಕುಟುಂಬಕ್ಕೆ ಮಾರ್ಕು ಆಗಿದ್ದಾರೆ. ಆ ಹೆಣ್ಣು ಮಗಳು CPI ಏನು ಶಿಲ್ಪ ಅಂತ ಏನಿದಾರಲ್ಲ, ಆಯಿತು ಶೂಟ್ ಮಾಡಲಿ, ತಮ್ಮ ಮಾಧ್ಯಮದ ಮುಂದೆ ನಿಂದಿರ್ತಾನೆ, ದಯಮಾಡಿ ನನಗೆ ಜೀವ ಬೆದರಿಕಿದೆ,
ಜೀವ ಬೆದರಿಕಿದೆ. ಯಾವ ಟೈಮಲ್ಲಿ ಬೇಕಾದ್ರೂ ನನ್ನ ಜೀವಕ್ಕೆ ತೊಂದರೆ ಆಗ್ಬೋದು. ನಾನು SC ST ಸೆಲ್ಗೆ 4 ಜನ ಮೇಲೆ ಅಟ್ರಾಸಿಟಿ ಕೇಸನ್ನು ಕೊಟ್ಟಿದ್ದೀನಿ ಮತ್ತು ಅವರು DG ಅವ್ರ ಪರ್ಮಿಷನ್ ತನಿಖೆಗೆ ಆರಂಭ ಮಾಡಿದ್ದಾರೆ. ಇವರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನನಗೆ ಈ ಅನ್ಯಾಯ ಆಗಿದೆ ಮತ್ತು ಮಾಧ್ಯಮದಲ್ಲಿ ನೀವೇನು ವಿಸ್ತಾರ ಮಾಡಿರ್ತಕ್ಕಂಥದ್ದು ಇಡೀ ನನ್ನ ಕುಟುಂಬಕ್ಕೆ ಮಖ ತೋರಿಸೋಂಥ ಪರಿಸ್ಥಿತಿ ಎಂಬಿದೆ. ಯಾವ ಸಮಾಜದಲ್ಲಿ ಲಕ್ಷಾಂತರ ನನ್ನ ಸ್ನೇಹಿತರಿಗೆ ಇವತ್ತು ಮಖ ತೋರಿಸೋಲ್ಲ, ಆತ್ಮಹತ್ಯೆ ಮಾಡ್ಕೊಂಡು ಒಂದೇ ನನಗೆ ಉಳಿದಿರೋದು. ತಮ್ಮ ಮುಂದೆ ನನ್ನ ಹಳಲನ್ನು ತೋಡ್ಕೊಂತದೀನಿ.